ಹಲೋ ಗುರು, ನಾನು ಇವತ್ತು ಎದ್ದು ಹೋಗೋಷ್ಟು ಕಾಲ ನಮ್ಮಪ್ಪ ಹಸ್ಕೊಳ್ಳಿ ಈಚಿ ಕಟ್ಟಾಕಿ ಮೈ ತೊಳಿತಿತ್ತು. ಆಮೇಲೆ ನಮ್ಮಪ್ಪ ಹೇಳ್ತು ಅಂತ ನಲ್ಲಿ ಆನ್ ಮಾಡಿ ಶೆಡ್ಡಲ್ಲಿರೋ ಕಸ ತುಂಬನ ಅಂತ ಹೊರಟೆ. ಶೆಡ್ಡಲ್ಲಿ ಏನ್ ಜಾಸ್ತಿ ಕಸ ಇರಲಿಲ್ಲ, ಬೇಗನೆ ತುಂಬಿ ತಿಪ್ಪೆಗೆ ಹಾಕ್ದೆ. ಸಗಣಿ ಎಲ್ಲ ತುಂಬಿದ್ದಾದ್ಮೇಲೆ ನೋಡಿ ನಮ್ ಶೆಡ್ ಯಾವ ತರ ಕಾಣಿಸ್ತು. ಆಮೇಲೆ ನಾವು ಹಾಲ್ ಕರೆಯಕ್ ಟೈಮ್ ಆಯ್ತು ಅಂತ ಹಾಲ್ ಕರ್ಕೊಳಕ್ ಹೊರಟ್ವಿ. ನಮ್ಮ ಇವಾಗ ಹಾಲ್ ಬೇರೆ ಕಮ್ಮಿ ಆಗವೆ, ಯಾಕಂದ್ರೆ 3 ಹಸುಗಳು ಫಲ ಆಗವೆ. ಅದಕ್ಕೆ ಈಗ ಒಂದು 28-27 ಲೀಟರ್ ಹಾಕ್ತಾ ಇದೀವಿ. ಅಲ್ಲೆಲ್ಲ ಕರೆದು ಕ್ಯಾನ್ ಹಾಕೊಂಡು ಡೈರಿ ಹತ್ರ ತಗೊಂಡು ಹೊರಟೆ. ಅಲ್ಲಿ ಯಾರು ಜನ ಇರಲಿಲ್ಲ, ಬೇಗನೆ ಹಾಕಿ ಮನೆ ಹತ್ರ ಬಂದೆ. ಮನೆ ಹತ್ರ ಹೋದ್ರೆ ಇನ್ನ ಮೊಸರೆ ಕುಡ್ಸಿರ್ಲಿಲ್ಲ ಹಸುಗಳಿಗೆ. ಬೂಸ ಒಂದ್ ಬಕೆಟ್ ತುಂಬ್ಕೊಂಡು ನಾನು ತಗೊಂಡೋಗಿ ಮುಸ್ರೆಗೆ ಹಾಕ್ದೆ. ಹಿಂಡಿ, ಉಪ್ಪು, ನೀರು ಎಲ್ಲ ಮುಸ್ರೆಗೆ ಹಾಕ್ಬಿಟ್ಟು ಆಮೇಲೆ ಹಸುಗಳನ್ನ ಹೊಡ್ಕೊಂಡ್ ಬಂದೆ ಮೊಸರೆ ಕುಡಿಯಕ್ಕೆ. ಮೊಸರೆ ಎಲ್ಲ ಕುಡಿಸಿ ಸ್ಟ್ಯಾಂಡ್ ಹೊಡ್ಕೊಂಡ್ ಬಂದ್ವಿ ಹಸುಗಳನ್ನ. ನಾವೆಲ್ಲ ಹಾಕಿ ಸಗಣಿ ತುಂಬಾಕಿವಿ. ನಾವೆಲ್ಲ ಹಾಕಿ ನಮ್ ಚಿಕ್ಕಪ್ಪರ ಮನೆ ಹತ್ರ ಹೋದೆ, ಯಾಕಂದ್ರೆ ಕೋಳಿ ಮರಿ ಮಾಡಿತ್ತು ನೋಡೋಣ ಅಂತ. 9 ಮರಿ ಮಾಡಿತ್ತು. ನೋಡ್ಕೊಂಡು ನಾನು ಹಸುಗಳ ಹತ್ರ ಬಂದೆ, ಮೇಯ್ದವೇನ ನೋಡೋಣ ಅಂತ. ಹಸುಗಳು ಮೇವೆಲ್ಲ ಖಾಲಿ ಮಾಡಿದ್ವು. ಆಮೇಲೆ ನನ್ನ ಮನೆ ಕಡೆ ಹೊರಟೆ. ಮನೆ ಹತ್ರ ಹೋದ್ರೆ ನಮ್ಮ ಮನೆ ಪಕ್ಕ ಇರೋ ಶೆಡ್ ಅವಣ್ಣ ಎಲ್ಲೋ ಹೋಗ್ಬೇಕು, ಸ್ವಲ್ಪ ಕೆಲಸ ಐತೆ. ನಮ್ಮ ಹಸುಗಳನ್ನ ಸ್ವಲ್ಪ ನೀರಿಗೆ ಬಿಡು ಅಂತ. ಆಮೇಲೆ ನೀರೆಲ್ಲ ಕುಡಿಸಿ ಒಂದ್ ಕಡೆ ಕಟ್ಟಾಕಿ ಆಮೇಲೆ ನಾನು ನಮ್ಮ ಹಸುಗಳ ಹತ್ರ ಬಂದೆ, ಯಾಕಂದ್ರೆ ಸಗಣಿ ತುಂಬ ತಿಪ್ಪೆಗೆ ಹಾಕ್ಬೇಕಾಗಿತ್ತು. ಅದಕ್ಕೆ ಅಷ್ಟರಲ್ಲಿ ನಾವಪ್ಪ ಡಾಕ್ಟರ್ನ ಕರ್ಕೊಂಬಂತು. ಯಾಕೆ ಅಂದ್ರೆ ಹಸುಗೆ 7 ತಿಂಗಳಿಂದ ಸೆಮೆನ್ ಹಾಕ್ತಿದ್ವಿ, ಸೆಟ್ ಆಗೈತೆ ಅಂತ ನೋಡಕ್ಕೆ. ಡಾಕ್ಟರ್ ಸೆಟ್ ಆಗೈತೆ ಅಂದ್ರು. ಆಮೇಲೆ ಇಲ್ಲಿ ನಮ್ಮ ಹೊಲದ ಪಕ್ಕ ಕಳೆ ಕೀಳ್ತಾ ಇದ್ರು, ಕಳೆ ಗಿಡದಲ್ಲಿ ಅದ್ರಲ್ಲಿರೋ ಹುಲ್ ತುಂಬ್ಕೊಂಬಂದು ಹಸುಗಳ್ಗೆ ಹಾಕೋಣ ಅಂತ ನಾವು ನಮ್ಮ ಚಿಕ್ಕಪ್ಪ ಹೋದ್ವಿ. ಕಳೆ ಕಿತ್ತಿರೋ ಹುಲ್ನೆಲ್ಲ ಒಂದ್ ಚೀಲಕ್ಕೆ ತುಂಬ್ಕೊಂಬಂದು ಹಸುಗಳ ಹತ್ರಕ್ಕೆ ಹಾಕಿದ್ವಿ. ಅದ್ರಲ್ಲಿ ಕಲ್ಲು ಮಣ್ಣು ಅಂತ ಎಲ್ಲ ಕೊಡ್ವಿ, ಹಸುಗಳ್ಗೆ ಹಾಕಿದ್ವಿ. ಇಲ್ಲೆಲ್ಲ ಮೇಯ್ದಿದ್ದಾದ್ಮೇಲೆ ಹಸುಗಳನ್ನ ಮನೆ ಹತ್ರ ಹಿಡ್ಕೊಂಡೋಗಿ ಹಾಲೆಲ್ಲ ಕರೆದು ಡೈರಿಗೆ ಹಾಕಿ ಬಂದು ನಾನು ಏನ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.